ಕ್ಷಣದ ಬದುಕನ್ನು ಬದುಕುವುದಕ್ಕಿಂತಲೂ ಅದನ್ನು ಅರ್ಥೈಸುವುದೇ ಮುಖ್ಯವಾಗುವ ಗಂಡಸಿಗೆ ಸಾಹಿತ್ಯ ಸೃಷ್ಟಿಯೇ ಇರಲಿ, ಓದು, ವಿಮರ್ಶೆ ಎಂಬ ಚಟುವಟಿಕೆಗಳೇ ಇರಲಿ, ಅಥವಾ ಇನ್ನಾವುದೇ ಸೃಜನಶೀಲತೆ, ಅಭಿವ್ಯಕ್ತಿ, ಗ್ರಹಿಕೆಗಳೇ ಇರಲಿ, ಎಲ್ಲವೂ ಈ ಲೋಕಗ್ರಹಿಕೆಗೆ ಸಾಧನಗಳು ಮಾತ್ರವೇ ಆಗಿ ಉಳಿಯುತ್ತವೆ. ಆದರೆ ಕ್ಷಣ ಕ್ಷಣವನ್ನು ಅದಕ್ಕಾಗಿಯೇ ಬದುಕಬೇಕಾಗುವ ಹೆಂಗಸಿಗೆ ಈ ಸೃಜನಶೀಲತೆ, ಅಭಿವ್ಯಕ್ತಿ ಮತ್ತು ಗ್ರಹಿಕೆಗಳು ಮತ್ತೇನೋ ಅರ್ಥವನ್ನು ಹೊರಡಿಸದೆಯೂ ಸ್ವಯಂಪೂರ್ಣದ್ದು ಎನಿಸುತ್ತವೆ. ಸೂಸನ್ ಸೋನ್ಟಾಗ್ ಎಂಬ ಚಿಂತಕಿಯು ಈ ಸಂದರ್ಭವನ್ನೇ ಅರ್ಥೈಸುವಿಕೆಯ ವಿರುದ್ಧ ಎಂಬ ವಾದದಲ್ಲಿ ಮಂಡಿಸಿದ್ದು. ಕಲೆ, ಸಾಹಿತ್ಯ ಸೃಷ್ಟಿಗಳು ಅರ್ಥಗಳನ್ನು ಗ್ರಹಿಸುವ ಮಾಧ್ಯಮವಾಗಿ ಬಳಕೆಗೊಳ್ಳದೆ ಅರ್ಥೈಸುವಿಕೆಯ ಆಯಾಮವನ್ನು ಸಂಪೂರ್ಣವಾಗಿ ಹೊರತುಪಡಿಸುವುದು ಸಾಧ್ಯವಾಗದು ಎಂಬ ಸಾಂಸ್ಕೃತಿಕ ಸಂದರ್ಭದಲ್ಲಿ ಇದ್ದೇವೆ. ಒಂದು ಕಡೆ ಹೆಣ್ಣುಗಳ ಲೋಕಗ್ರಹಿಕೆಯ ವಿಧಾನಗಳೇ ಭಿನ್ನ ಎಂದು ಹೇಳಿ ಆ ಕಾರಣವಾಗಿಯೇ ಸ್ತ್ರೀವಾದಿ ಓದು ಅಗತ್ಯವಿದೆ ಎಂದು ಸಾಧಿಸುವುದು ಕಷ್ಟವೇ ಆಗುತ್ತದೆ. ಏಕೆಂದರೆ ಹೆಣ್ಣಿನ ಲೋಕಗ್ರಹಿಕೆಯು ಭಿನ್ನವಾಗಿರುವುದು ಪಿತೃಪ್ರಧಾನತೆಯ ಅಗತ್ಯವೇ ಆಗಿದೆ. ಈ ಭಿನ್ನತೆಯನ್ನೇ ಸ್ತ್ರೀವಾದಿ ಓದಿನ ಆಧಾರವಾಗಿ ಒಪ್ಪಿದರೆ ಈಗಿರುವ ಸಾಮಾಜಿಕ ಸ್ಥಿರ ಮಾದರಿಗಳನ್ನೇ ಸ್ತ್ರೀವಾದವು ಒಪ್ಪಿದೆ ಎಂದಾಗುತ್ತದೆ. ಅದನ್ನೇ ಮತ್ತಷ್ಟು ಸ್ಥಿರೀಕರಿಸುವ ಅಪಾಯಕ್ಕೂ ಸ್ತ್ರೀವಾದವೇ ಕಾರಣ ಎನಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ. ಹಾಗಾಗಿ ಪಿತೃಪ್ರಧಾನತೆಯ ರಾಜಕಾರಣವನ್ನು ಅರ್ಥ ಮಾಡಿಕೊಂಡು ಗಂಡು ಮತ್ತು ಹೆಣ್ಣುಗಳ ಲೋಕಗ್ರಹಿಕೆಗಳು ಭಿನ್ನವಾಗಿರುವುದಕ್ಕೂ ಪ್ರಚಲಿತ ಸಾಮಾಜಿಕ ಚಿಂತನೆಗಳಿಗೂ ಸಂಬಂಧವಿದೆಯೇ ಎಂಬುದನ್ನು ಪರೀಕ್ಷಿಸಬಹುದು. ಸ್ಥಿರ ಮಾದರಿಗಳ ಸೃಷ್ಟಿ ಹಾಗೂ ಅವುಗಳೇ ಹೆಣ್ಣು ಹಾಗೂ ಗಂಡುಗಳ ಜೀವನ ವಿಧಾನವಾಗಬೇಕು ಎಂಬ ಹಠದ ರೀತಿಯ ಸಾಮಾಜೀಕರಣದ ಕಾರಣಗಳಿಂದಾಗಿ ಅವರ ಲೋಕಗ್ರಹಿಕೆಗಳು ಭಿನ್ನವಾಗಿರುವುದು ಸಹಜ. ಹೆಂಗಸಿಗೆ ಸಮಾಜವು ಒಡ್ಡಿರುವ ನಿರ್ಬಂಧಿತ ಸವಾಲಿನ ಕಾರಣವಾಗಿಯೇ ಅವಳಿಗೆ ಭೂತ ಭವಿಷ್ಯತ್ತುಗಳನ್ನು ಕಲ್ಪಿಸುವ ಸಾಧ್ಯತೆಯೇ ಕಾಣಿಸದೇ ಇರಬಹುದು. ಹಾಗಾಗಿಯೇ ಅವಳಿಗೆ ಆಯಾ ಕ್ಷಣವು ಮಾತ್ರವೇ ಸತ್ಯದ್ದೆಂದು ತೋರಿರಬಹುದು. ಆದರೆ ಈಗೀಗ ಮಹಿಳಾ ಜಾಗೃತಿಯ ಪ್ರಭಾವಗಳು ಆಗುತ್ತಿವೆ. ಈ ಜಾಗೃತಿಯ ಸ್ವರೂಪವನ್ನು ಅವಲಂಬಿಸಿ ಮಹಿಳೆಯ ಲೋಕಗ್ರಹಿಕೆಯಲ್ಲಿಯೂ ಮಾರ್ಪಾಡುಗಳು ಕಾಣಿಸುವುದು ಸಹಜವೇ ಆಗಿದೆ. ಇಂತಹ ಮಾರ್ಪಾಡುಗಳು ಎಲ್ಲ ಕಡೆಯೂ ಆಗಿಲ್ಲದೆ ಇರಬಹುದು. ಸುತ್ತಲಿನ ಸಾಮಾಜಿಕ ಪರಿಸರದಲ್ಲಿ ಇದರ ಕುರುಹುಗಳಿಗಾಗಿ ಹುಡುಕಬೇಕು ಅಷ್ಟೇ. ವಿಭಿನ್ನ ಮಹಿಳಾ ಸಮುದಾಯಗಳಲ್ಲಿ ವ್ಯಕ್ತಿಗಳಲ್ಲಿ ಕಾಣಬರುವ ಮಾರ್ಪಾಡುಗಳನ್ನು ಗುರುತಿಸಬಹುದು. ಅದರ ಗುಣಮಟ್ಟ ಹಾಗೂ ಪ್ರಮಾಣಗಳನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ ಎಂಬುದು ನಿಜ. ಮೊದಲೇ ಹೇಳಿದಂತೆ ಇದು ಹೆಂಗಸಿನ ಕೆಲಸ ಎಂಬ ಗ್ರಹಿಕೆಯನ್ನು ಒಪ್ಪಿದಾಗ ಏಕತಾನದ ಕೆಲಸಗಳನ್ನು ಶ್ರದ್ಧೆಯಿಂದ ನಿರ್ವಹಿಸುವ ಸಹನೆ ಮೈಗೂಡಿರುತ್ತದೆ. ಅದೇ ಗ್ರಹಿಕೆಯು ಪ್ರಶ್ನಾರ್ಹ ಎನಿಸಿದಾಗ ಆ ಕೆಲಸಗಳು ಅಸಹನೀಯ ಎನಿಸಿಬಿಡುತ್ತವೆ. ಮಹಿಳಾ ಸಾಹಿತ್ಯದ ಮಾದರಿಗಳನ್ನು ಮುಂದಿಟ್ಟುಕೊಂಡಾಗಲೂ ಈ ವಿವರಣೆ ಸೂಕ್ತವೇ ಆಗುತ್ತದೆ. ಮೊದಲ ಘಟ್ಟದ ಸಾಮಾಜಿಕ ಸಂದರ್ಭದಲ್ಲಿ ಮಹಿಳಾ ಅಭಿವ್ಯಕ್ತಿ ಅಥವಾ ಓದುಗಳಿಗೆ ಅವಕಾಶಗಳೇ ಇರಲಿಲ್ಲ. ಇಂತಹ ಅವಕಾಶಗಳು ದೊರೆಯಲು ಶುರುವಾದ ಮೊದಲ ಹಂತಗಳಲ್ಲಿ
ಈ ಮಹಿಳಾ ಅಭಿವ್ಯಕ್ತಿ ಹಾಗೂ ಓದುಗಳು ಪುರುಷ ಮಾದರಿಯ ನೇರ ಅನುಕರಣಗಳಷ್ಟೇ ಆದವು. ವಸ್ತು, ಭಾಷೆ, ತಂತ್ರ, ವಿನ್ಯಾಸಗಳೆಂಬ ಪುರುಷ ಚಿಂತನೆಯ ತಾಂತ್ರಿಕ ಲಕ್ಷಣಗಳನ್ನು ಅನುಕರಿಸುವಲ್ಲಿ ಅವರಿಗೆ ತೊಡಕುಗಳು ಇವೆ ಎಂಬ ಅರಿವೂ ಕೂಡ ಬರಲಿಲ್ಲ. ತಮ್ಮ ಲೋಕಗ್ರಹಿಕೆಯು ಭಿನ್ನ ಸ್ವರೂಪದ್ದೆಂದು ಅನ್ನಿಸಿದರೂ ಅದನ್ನು ನಿರೂಪಿಸಲು ಹಿಂಜರಿಕೆ ಆಗುತ್ತಿದ್ದ ಸಾಮಾಜಿಕ ಸಂದರ್ಭ ಆಗ ಇತ್ತು. ಆದರೆ ಕ್ರಮೇಣವಾಗಿಯಾದರೂ ಮಹಿಳೆಯು ತನ್ನ ಲೋಕಗ್ರಹಿಕೆಯ ಸ್ವರೂಪವನ್ನು, ಅದರ ಹಿನ್ನೆಲೆಗೆ ಇದ್ದ ಕಾರಣಗಳನ್ನು ಕಲ್ಪಿಸುವಷ್ಟು ಜಾಗೃತಳಾಗಲು ತೊಡಗಿದಳು. ತನ್ನದೇ ಅಭಿವ್ಯಕ್ತಿ ಹಾಗೂ ಓದಿನ ವಿಧಾನಗಳನ್ನು ಗುರುತಿಸಿಕೊಳ್ಳುವ ಅಸ್ಮಿತೆಯ ಕಾಲ ಈಗೀಗಷ್ಟೇ ಒದಗಿ ಬರತೊಡಗಿದೆ. ಇನ್ನೊಂದು ಬಗೆಯಲ್ಲಿಯೂ ಈ ವಿಶ್ಲೇಷಣೆಯನ್ನು ಮುಂದುವರಿಸಬಹುದು. ಸ್ತ್ರೀ ಪುರುಷರ ಲೋಕಗ್ರಹಿಕೆಗಳು ವಿಭಿನ್ನ ಬಗೆಯದಾಗಿರುತ್ತವೆ ಎಂಬುದು ಒಂದು ಸಂಗತಿಯಾದರೆ, ಸಾಮಾಜಿಕ ಚಿಂತನೆಗಳು ಆ ವಿಭಿನ್ನ ಲೋಕಗ್ರಹಿಕೆಗಳನ್ನು ತಾರತಮ್ಯದಿಂದ ನೋಡುತ್ತವೆ ಎಂಬುದು ಬೇರೆಯದೇ ಒಂದು ಸಂಗತಿ. ಸಮಾಜ ಹಾಗೂ ಸಂಸ್ಕೃತಿಗಳ ಉತ್ಪನ್ನಗಳೇ ಆದ ಬೌದ್ಧಿಕ ಹಾಗೂ ಶೈಕ್ಷಣಿಕ ವಲಯಗಳು ಪುರುಷನ ಲೋಕಗ್ರಹಿಕೆಯ ಮಾದರಿಯನ್ನೇ ಎತ್ತಿ ಹಿಡಿಯುವುದು. ಈ ಆದರ್ಶ ಉನ್ನತ ಮಾದರಿಯ ಎದುರು ಮಹಿಳೆಯ ಲೋಕಗ್ರಹಿಕೆಯು ಎರಡನೆಯ ದರ್ಜೆಯದು ಎಂಬ ನಿರ್ಣಾಯಕ ತೀರ್ಪೂ ಕೂಡ ಆಗಿಬಿಡುತ್ತದೆ. ಸಾಹಿತ್ಯದ ಅಭಿವ್ಯಕ್ತಿಯಲ್ಲಿ ಮಾತ್ರವೇ ಅಲ್ಲ, ಆಕೆಯ ಓದಿನ ವಿಧಾನವನ್ನೂ ಕೂಡ ಹೀಗೆಯೇ ವ್ಯಾಖ್ಯಾನಿಸುವುದು. ಸಾಹಿತ್ಯದ ಅಧ್ಯಯನಗಳು ಈವರೆಗೆ ವಿವಿಧ ರೀತಿಯ ಓದಿನ ವಿಧಾನಗಳನ್ನು ಹೇಳಿವೆ ಎಂಬಂತೆ ತೋರಬಹುದು. ಆದರೆ ಈ ಎಲ್ಲ ವಿಧಾನಗಳು ಒಂದಲ್ಲ ಒಂದು ರೀತಿಯಲ್ಲಿ ಕೃತಿಯನ್ನು ಅರ್ಥೈಸುವ ಓದನ್ನೇ ಸಮರ್ಥಿಸುತ್ತವೆ. ಅಂದರೆ ಈ ಎಲ್ಲ ಬಗೆಗಳು ಪುರುಷ ಚಿಂತನೆಯ ಮಾದರಿಗಳೇ ಆಗಿವೆ. ಆದರೆ ಸ್ತ್ರೀ ಪುರುಷರ ಲೋಕಗ್ರಹಿಕೆಗಳಲ್ಲೇ ವ್ಯತ್ಯಾಸಗಳಿವೆ ಎನ್ನುವುದು ಒಂದು ಸಾಮಾಜಿಕ ವಾಸ್ತವ. ಹೀಗಿರುವಾಗ ಅರ್ಥೈಸುವಿಕೆಯ ಮಾದರಿಯು ಒಂದೇ ಬಗೆಯದಾಗಿರುವುದು ಸಾಧ್ಯವಿಲ್ಲ. ಲೋಕಗ್ರಹಿಕೆ ಎಂದರೆ ಪುರುಷ ಲೋಕಗ್ರಹಿಕೆ ಮಾತ್ರವೇ ಎಂಬ ಅರ್ಥದ್ದಾದರೆ, ಮಹಿಳಾ ಲೋಕಗ್ರಹಿಕೆಯ ಮುಖವನ್ನೇ ಮರೆಮಾಚಿದಂತೆ ಆಗುತ್ತದೆ. ಈ ಅರ್ಥದಲ್ಲಿ ಈವರೆಗೂ ಪುರುಷವಾದಿ ಓದು ಮಾತ್ರವೇ ರೂಢಿಯಲ್ಲಿ ಇದ್ದದ್ದು ಈ ರೂಢಿಗತ ಲೋಕಗ್ರಹಿಕೆಯ ಇನ್ನೊಂದು ಮುಖವನ್ನು ಸ್ತ್ರೀವಾದಿ ಓದು ಪರಿಚಯಿಸುತ್ತದೆ. ಒಂದು ಕೃತಿಯು ಪುರುಷನ ಸೃಷ್ಟಿಯೋ ಅಥವಾ ಮಹಿಳೆಯ ಸೃಷ್ಟಿಯೋ ಎಂಬುದಾಗಲಿ, ಹಾಗೂ ಅದನ್ನು ಓದುತ್ತಿರುವುದು ಹೆಂಗಸೋ ಗಂಡಸೋ ಎಂಬುದಾಗಲಿ, ಆ ಕೃತಿಯನ್ನು ಮತ್ತು ಕೃತಿಯ ಓದುಗರನ್ನು ನೇರವಾಗಿ ಅದು ಪ್ರಭಾವಿಸುತ್ತವೆಯೇ ಎಂಬ ಪ್ರಶ್ನೆ ಬರಬಹುದು. ರೂಢಿಗತ ಲೋಕಗ್ರಹಿಕೆಯ ವ್ಯಾಖ್ಯಾನವು ಈ ಪ್ರಭಾವವನ್ನು ಏಕಪಕ್ಷೀಯವಾಗಿ ಪುರುಷ ಮಾದರಿಯ ಅಭಿವ್ಯಕ್ತಿ ಮತ್ತು ಪುರುಷ ಓದು ಎಂದೇ ಹೇಳುತ್ತದೆ. ಅಲ್ಲಿ ಸ್ತ್ರೀ ಕೇಂದ್ರಿತ, ಸ್ತ್ರೀ ಪರ, ಸ್ತ್ರೀ ಸಂವೇದನೆ ಎಂಬ ಹುಡುಕಾಟಗಳು ಎಂದರೆ ಅದು ಕೇವಲ ತೋರಿಕೆಯದಷ್ಟೇ ಆಗಿರುತ್ತದೆ. ಅಲ್ಲಿ ಅಂಥವೇನೂ ಇರುವುದು ಸಾಧ್ಯವೇ ಇಲ್ಲ. ಹೆಚ್ಚೆಂದರೆ ಅಲ್ಲಿ ಪುರುಷ ಚಿಂತನೆಯ ಉದಾರವಾದಿ ಮಾದರಿ ಇರಬಹುದು ಅಷ್ಟೇ. ಹಾಗಲ್ಲದೆ ಲೋಕಗ್ರಹಿಕೆಯ ಭಿನ್ನತೆ ಹಾಗೂ
ವಿಶಿಷ್ಟತೆಯನ್ನು ಒಪ್ಪುವುದಾದರೆ ಸ್ತ್ರೀವಾದಿ ಓದು ಮತ್ತು ಗ್ರಹಿಕೆಗಳನ್ನು ಗುರುತಿಸುವುದು ಸಾಧ್ಯವಾಗುತ್ತದೆ. ಸಾಹಿತ್ಯ ಕೃತಿಗಳನ್ನು ಮಾತ್ರವೇ ಅಲ್ಲ, ಜಾಹೀರಾತುಗಳಿಂದ ಮೊದಲುಗೊಂಡು ನಮ್ಮ ಎಲ್ಲ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಗತಿಗಳನ್ನೂ ಹೀಗೆ ಓದುವುದು ಸಾಧ್ಯ. ತಮ್ಮ ಅಸ್ತಿತ್ವದ ಶೋಧದಲ್ಲಿ ತೊಡಗಿರುವ ಮಹಿಳಾ ಸಮುದಾಯಗಳು ಇಂತಹ ವಿಶಿಷ್ಟ ಓದುಗಳಿಗೆ ತೆರೆದುಕೊಳ್ಳುವುದು ಅಗತ್ಯವೂ ಆಗುತ್ತದೆ. ಸಾಹಿತ್ಯ ಕೃತಿಯ ಇಂತಹ ವಿಶಿಷ್ಟ ಓದಿನ ಮುಖ್ಯ ಶೋಧಗಳು 2 ನೆಲೆಗಳದಾಗಿ ಇರಬಹುದು. ಮೊದಲನೆಯ ನೆಲೆ, ಸ್ತ್ರೀಯರು ಮತ್ತು ಪುರುಷರ ಕೃತಿಗಳಲ್ಲಿ ಸ್ತ್ರೀಲೋಕವನ್ನು ಗ್ರಹಿಸಿರುವ ವಿಧಾನಗಳನ್ನು ಗುರುತಿಸುವುದು. ಎರಡನೆಯ ನೆಲೆ, ಲೋಕ ಸಮಸ್ತ ವಸ್ತುಗಳನ್ನು ಪುರುಷ ಕಣ್ಣುಗಳಿಂದಷ್ಟೇ ನೋಡುತ್ತಾ ಬಂದಿರುವ ರೂಢಿಗತ ವಿಧಾನದ ಬದಲು ಈಗ ಮಹಿಳೆಯ ಕಣ್ಣುಗಳಿಂದಲೂ ಈ ಲೋಕವನ್ನು ನೋಡುವುದು. ಮೊದಲಿನ ಬಗೆಯಲ್ಲಿ ಸಾಹಿತ್ಯ ಕೃತಿಗಳಲ್ಲಿ ಬರುವ ಸ್ತ್ರೀ ಪಾತ್ರಗಳ ಅಧ್ಯಯನವನ್ನು ಮಾಡಲಾಗುತ್ತದೆ. ಎರಡನೆಯದರಲ್ಲಿ ಬದುಕಿನ ವಿವಿಧ ಸಂಗತಿಗಳನ್ನು ಭಿನ್ನ ಆಯಾಮದಲ್ಲಿ ಗ್ರಹಿಸುವ ಪ್ರಯತ್ನವೂ ಇರುತ್ತದೆ. ಈ ಮಾದರಿಯನ್ನು ಅನುಸರಿಸುವ ಓದುಗಳಲ್ಲಿ ರಾಮಾಯಣ, ಮಹಾಭಾರತ ಅಥವಾ ಪುರಾಣಗಳೇ ಮೊದಲಾದ ಪ್ರಾಚೀನ ಪಠ್ಯಗಳಲ್ಲಿನ ಸ್ತ್ರೀ ಪುರುಷರ ನಡೆ ನುಡಿ ವರ್ತನೆಗಳಿಗೆ ವಿಭಿನ್ನ ಅರ್ಥಗಳೇ ಒದಗಬಹುದು. ಅಲ್ಲಿನ ಆದರ್ಶಗಳು, ಮೌಲ್ಯಗಳು ಪ್ರಶ್ನಾರ್ಹವೂ ಆಗಬಹುದು. ಅಲ್ಲಿನ ಒಟ್ಟು ಅಭಿವ್ಯಕ್ತಿಯ ಜೀವನ ಗ್ರಹಿಕೆಗಳೂ ಪ್ರಶ್ನೆಗೊಳ್ಳುವುದು ಸಾಧ್ಯ. ಬಹುಮುಖ್ಯವಾಗಿ ಪುರುಷ ಚಿಂತನೆ ಹಾಗೂ ಅಭಿರುಚಿಗಳ ಲೋಕಗ್ರಹಿಕೆಯನ್ನೇ ಸ್ತ್ರೀ ಪುರುಷರೆಲ್ಲರ ಗ್ರಹಿಕೆ ಎಂದು ಸಾಮಾನ್ಯೀಕರಿಸಿ ಸಾರ್ವತ್ರಿಕಗೊಳಿಸಿ ಬಿಡುವ ಪ್ರವೃತ್ತಿ ಪ್ರಶ್ನೆಗೊಳ್ಳಬಹುದು. ಹೀಗೊಂದು ಸ್ತ್ರೀವಾದಿ ಓದು ಸಾಧ್ಯ. ಅದು ಇಂದಿನ ನಮ್ಮ ಅಗತ್ಯ ಎಂದೆಲ್ಲ ಹೇಳಿದರೆ ಇದೊಂದು ಪೂರ್ವಾಗ್ರಹ ಪೀಡಿತ ಹಾಗೂ ಪುರುಷದ್ವೇಷಿ ಚಿಂತನೆ ಎಂಬ ಆರೋಪ ಆಕ್ಷೇಪಗಳು ಸಿದ್ಧಗೊಳ್ಳುತ್ತವೆ ಎಂಬುದು ನಿರೀಕ್ಷಿತವೇ ಆಗಿದೆ. ಈ ಸಾಮಾಜಿಕ ವಿರೋಧವು ಸದ್ಯದ ಸಾಂಸ್ಕೃತಿಕ ಚಿಂತನೆಗಳಿಗೆ ಅನಿವಾರ್ಯವೂ ಇರಬಹುದು. ಆದರೆ ಸ್ತ್ರೀವಾದವು ಆರಂಭದ ದಿನಗಳಿಂದಲೂ ಇಂತಹ ಸಾಮಾಜಿಕ ಹೊಡೆತಗಳನ್ನು ಎದುರಿಸುತ್ತಲೇ ಬಂದಿರುವುದು. ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಸ್ತ್ರೀವಾದಕ್ಕೆ ಇಂತಹ ವಿರೋಧವು ಬರುತ್ತದೆ ಎಂಬುದು ಹೊಸತೂ ಅಲ್ಲ, ಅನಿರೀಕ್ಷಿತವೂ ಅಲ್ಲ. ಆದರೆ ಸ್ತ್ರೀವಾದವು ಎಲ್ಲ ಹಂತಗಳಲ್ಲೂ ಈ ಹೊಡೆತಗಳಿಗೆ ಸಾಕಷ್ಟು ಪ್ರಬಲವಾದ ಪ್ರತಿರೋಧಗಳನ್ನು ಒಡ್ಡಿಕೊಂಡೇ ಬಂದಿದೆ. ಆದರೆ ಅದಕ್ಕೆ ಒದಗಿರುವ ಈ ದೃಢತೆ ಹಾಗೂ ಚೈತನ್ಯಗಳು ಸುಮ್ಮನೆ ಬಂದವಲ್ಲ. ಅದಕ್ಕಾಗಿ ವಿಶೇಷವೂ ಕಠಿಣವೂ ಆದ ಹಾದಿಗಳನ್ನು ಸವೆಸಿಯೇ ಬಂದಿದೆ. ಮಹಿಳಾ ಸಾಹಿತ್ಯವನ್ನು ಕುರಿತ ಅನೇಕ ಪ್ರಶ್ನೆಗಳು ಈ ಸಂದರ್ಭದವೇ ಆಗಿವೆ. ಇಡೀ ಸಾಂಸ್ಕೃತಿಕ ಸಂದರ್ಭದಲ್ಲಿ ನಡೆಯುವ ಈ ಬಗೆಯ ಎಷ್ಟೋ ಲಿಂಗತ್ವ ರಾಜಕಾರಣದ ಎಳೆಗಳನ್ನು ಅಧ್ಯಯನ ಮಾಡುವುದು ಒಂದು ಪ್ರತ್ಯೇಕ ಹಂತದಲ್ಲಿ ಸ್ಥಗಿತವಾಗುವಂಥದ್ದಲ್ಲ. ಸ್ತ್ರೀವಾದವು ಸಾಹಿತ್ಯ ವಲಯದಲ್ಲಿ ಎದುರಿಸುವ ಪ್ರಶ್ನೆಗಳು ಹಾಗೂ ಸ್ತ್ರೀವಾದವು ಅವನ್ನು ಎದುರಿಸುವ ಹಾಗೂ ತನ್ನದೇ ದಾರಿಗಳನ್ನು ಶೋಧಿಸಿಕೊಳ್ಳುವ ಬಗೆಗಳನ್ನು ಅರಿಯುವುದು ಅಗತ್ಯ. ಸಾಹಿತ್ಯ ವಲಯದಲ್ಲಿ ಮಹಿಳೆಯ ಪರಿಸ್ಥಿತಿಗಳನ್ನು ಅರಿಯುವುದೂ ಮುಖ್ಯವೇ. ಏಕೆಂದರೆ ಸಾಕಷ್ಟು ಕಾಲದಿಂದ ಮಹಿಳೆಯು ಬರಹಗಾರಳಾಗಿ, ಓದುಗಳಾಗಿ, ವಿಮರ್ಶಕಳಾಗಿ ಸಾಹಿತ್ಯ ವಲಯದಲ್ಲಿ ಇದ್ದಾಳೆ. ಆದರೆ ಇಂದಿಗೂ ಅಲ್ಲಿ ಭದ್ರವಾಗಿ ಕಾಲೂರುವುದು ದೊಡ್ಡ ಸಾಹಸವೇ ಆಗಿದೆ. ಮಹಿಳಾ ಸಾಹಿತ್ಯವು ಪುರುಷ ಸಾಹಿತ್ಯದ ಎದುರು ಅನ್ಯವೆನಿಸಿಯೇ ಪ್ರಶ್ನೆಗೆ ಒಳಗಾಗುತ್ತದೆ. ಪ್ರಧಾನ ಸಾಹಿತ್ಯ ವಲಯವು
ಈಚಿನ ದಿನಗಳಲ್ಲಿ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಎಂಬ ಪ್ರಯೋಗಗಳನ್ನು ಮಾಡುತ್ತಿದೆ. ಆದರೆ ಈ ಸಾಹಿತ್ಯ ವಿಮರ್ಶೆಯು ಸ್ತ್ರೀವಾದಿ ಚಿಂತನೆಯನ್ನು ಹೇಗೆ ಬಳಸುತ್ತಿದೆ ಎಂಬುದನ್ನು ಪರೀಕ್ಷಿಸಿ ನೋಡುವ ಅಗತ್ಯವಿದೆ. ಸ್ತ್ರೀವಾದವು ಸಮಾಜ ವ್ಯವಸ್ಥೆಯಲ್ಲಿ ಮಹಿಳೆಯರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವಲ್ಲಿ, ಈ ವ್ಯವಸ್ಥೆಯ ಉತ್ಪನ್ನಗಳೇ ಆದ ಅನೇಕ ಜ್ಞಾನ ವಲಯಗಳನ್ನು ಆಕರವಾಗಿ ಬಳಸುತ್ತದೆ. ಸಾಹಿತ್ಯವೂ ಕೂಡ ಅಂತಹ ಒಂದು ಸಾಂಸ್ಕೃತಿಕ ಉತ್ಪನ್ನವೇ ಆಗಿದೆ. ಹಾಗಾಗಿ ಅದೂ ಕೂಡ ಒಂದು ಪರಿಕರವಾಗಿ ಬಳಕೆಗೊಳ್ಳುತ್ತದೆ. ಆದರೆ ಅದೇ ಸಾಹಿತ್ಯವು ತನ್ನ ಒಂದು ಅಧ್ಯಯನ ವಿಧಾನವಾಗಿ ಸ್ತ್ರೀವಾದವನ್ನು ಬಳಸುವಾಗ ಅದು ಸ್ತ್ರೀವಾದವನ್ನು ಸಮರ್ಥಿಸುತ್ತದೆಯೋ ಅಥವಾ ತನ್ನ ಪಿತೃಪ್ರಧಾನ ಚಿಂತನೆಯ ಪರವಾಗಿ ವಾದಿಸುತ್ತದೆಯೋ ಎಂಬುದು ಸುಲಭವಾಗಿ ತಿಳಿಯುವುದಿಲ್ಲ. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯು ಇದನ್ನು ಮುಖ್ಯ ಪ್ರಶ್ನೆಯಾಗಿ ನೋಡುತ್ತದೆ. ಈ ಶೋಧನೆಗಾಗಿ ತನ್ನದೇ ತಾತ್ವಿಕ ಚಿಂತನಾ ಚೌಕಟ್ಟುಗಳನ್ನು ರೂಪಿಸಿಕೊಂಡು ಬಂದಿದೆ. ಸ್ತ್ರೀವಾದಿ ಸಾಹಿತ್ಯ ವಿಮರ್ಶಕರು ಈ ತಾತ್ವಿಕತೆಯನ್ನು ಅನ್ವಯಿಸಿ ಸಾಹಿತ್ಯ ಕೃತಿಗಳನ್ನು ವಿಮರ್ಶಾತ್ಮಕವಾಗಿ ಅಧ್ಯಯನಗಳನ್ನೂ ನಡೆಸಿದ್ದಾರೆ. ಪ್ರಸ್ತುತ ಅಧ್ಯಯನದಲ್ಲಿ ಸ್ತ್ರೀವಾದಿ ವಿಮರ್ಶೆಯ ತಾತ್ವಿಕ ಚೌಕಟ್ಟುಗಳನ್ನು ನಮ್ಮ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಇರಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಾಗಿದೆ. ಹಾಗೆಯೇ ಆನ್ವಯಿಕ ಪ್ರಯೋಗವಾಗಿ ಆಯ್ದ ಕೆಲವು ಕನ್ನಡ ಕೃತಿಗಳನ್ನು ಅಧ್ಯಯನ ಮಾಡಲಾಗಿದೆ.